ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಹಾಗಾಗಿ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ನದಿಗಳು ಬಹುತೇಕವಾಗಿ ತುಂಬಿ ಹರಿತಾ ಇದ್ದಾವೆ ಮತ್ತು ಜಲಾಶಯಗಳ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಕೃಷ್ಣಗೆ ಅಲ್ಲಿಂದ ಬಹಳ ದೊಡ್ಡ ಪ್ರಮಾಣದ ನೀರು ಬಿಡ್ತಾ ಇದ್ದಾರೆ. ಕೃಷ್ಣಾ ನದಿ ತುಂಬಿ ಹರಿತು ಅಂತ ಹೇಳಿದ್ರೆ ಅದರ ಉಪನದಿಗಳು ಭೋರ್ಗರಿತವೆ. ಅವೆಲ್ಲ ಬಾಗಲಕೋಟೆ, ಬೆಳಗಾವಿ ಆ ಭಾಗಕ್ಕೆ ಅನುಕೂಲ ಮಾಡಿಕೊಡ್ತವೆ. ಈಗ ನೋಡಿ, ಹಿಪ್ಪರಗಿ ಜಲಾಶಯ ನೀರಿನ ಮಟ್ಟ ಏರಿಕೆಯಾಗಿದೆ. ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾಗಿದೆ ಅಲ್ವಾ, ಹಾಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕಳೆದ 2-3 ದಿನಗಳ ಹಿಂದೆ ಈ ರೀತಿಯಾದಂಥ ದೃಶ್ಯಗಳು ನಮ್ಗೆ ನೋಡೋಕೆ ಸಿಗ್ತಾ ಇರಲಿಲ್ಲ. ಎಲ್ಲ ಬರಿದಾಗಿ ಬಿತ್ತು, ಒಡಲು ಬರೀ ನೆಲ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಹಾಗಾಗಿ ಜಲಾಶಯಗಳು ಭರ್ತಿ ಆಗ್ತಿರೋದ್ರಿಂದಾಗಿ ಈಗ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಈಗಿರುವಂಥ ಬೆಳೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದಾದಮೇಲೆ ಬಿತ್ತನೆ ಮಾಡಿದಂಥವ್ರಿಗೂ ಕೂಡ ಈಗೇನು ರೀಸೆಂಟಾಗಿ ಬಿತ್ತನೆ ಮಾಡಿದ್ದಾರೆ ಆ ರೈತರಿಗೂ ಕೂಡ ಈ ನೀರು ಬಹಳ ಉಪಯೋಗ ಆಗುತ್ತೆ. ಹರಿಯುವ ನದಿಯ